ಆಶಾ ಅವರು ಫೋನ್ನಲ್ಲಿ ತನ್ನ ಮಗಳು ಸುನೀತಾಳಿಗೆ ಹೇಳಿದರು. ಅಯ್ಯೋ ಮಗಳೇ ಸುನೀತಾ, ನೀನೇ ಎಲ್ಲ ಕೆಲಸಗಳನ್ನು ಏಕೆ ಮಾಡಬೇಕು? ನಿನ್ನ ಅತ್ತೆಗೆ ಹೇಳು, ಒಳ್ಳೆಯ ಕೆಲಸದವಳನ್ನು ಇಡಲಿ ಅಥವಾ ಮನೆಯ ಕೆಲಸದಲ್ಲಿ ನಿನಗೆ ಸಹಾಯ ಮಾಡಲಿ. ನಾವು ನಮ್ಮ ಮಗಳನ್ನು ಎಷ್ಟು ಮುದ್ದಾಗಿ ಬೆಳೆಸಿದ್ದೇವೆ. ಅಲ್ಲಿ ಅತ್ತೆಯ ಮನೆಯಲ್ಲಿ ಹೋಗಿ ಪಾತ್ರೆ ತೊಳೆಯಬೇಕೆ ಅಂತ ಆಶಾ ಹೇಳುತ್ತಾಳೆ. ಅದನ್ನು ಕೇಳಿ ಸುನೀತಾಳ ಧ್ವನಿಯಲ್ಲಿ ಸ್ವಲ್ಪ ನಿರಾಶೆ ಇತ್ತು. ಅಮ್ಮ, ಈಗ ಹೇಳುವುದರಿಂದ ಏನು ಪ್ರಯೋಜನ? ಇದು ಮದುವೆ ನಿಶ್ಚಿಸುವಾಗ ಯೋಚಿಸಬೇಕಿತ್ತು. ನಾನು ನಿಮಗೆ ಹೇಳಿದ್ದೆ, ಅತ್ತೆ ಜೊತೆಗೆ ಇರುವ ಮನೆಯಲ್ಲಿ ನನಗೆ ಮದುವೆ ಬೇಡ ಅಂತ. ಆದರೆ ನೀವು ನನ್ನ ಮಾತನ್ನೇ ಕೇಳಲಿಲ್ಲ ಅಂತ ಹೇಳುತ್ತಾಳೆ. ಆಶಾ ತಕ್ಷಣ ಹೇಳಿದಳು, ಮಗಳೇ ದುಃಖ ಪಡೆಬೇಡ, ನಾನು ನಿನ್ನ ಅಪ್ಪನಿಗೆ ಹೇಳ್ತೀನಿ. ಅವರು ನಿನ್ನ ಮಾವನ ಜೊತೆ ಮಾತಾಡ್ತಾರೆ. ಮತ್ತೆ ನಿನ್ನ ಅತ್ತೆ ನಿನ್ನನ್ನು ಕಾಡಿಸಿದರೆ ಇಲ್ಲಿಗೆ ಬಂದು ಬಿಡು. ಈಗ ನಿನ್ನ ಅತ್ತಿಗೆ ಇಲ್ಲೇ ಇದ್ದಾಳೆ. ನೀರು ತೆಗೆದುಕೊಳ್ಳುವಷ್ಟಕ್ಕೂ ಕಷ್ಟಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳುತ್ತಾಳೆ. ಅಷ್ಟರಲ್ಲಿ ಕೊಠಡಿಗೆ ಆಶಾ ಅವಳ ಮಗ ರಾಜು ಬಂದನು. ಹೌದು ಹೌದು ಅಮ್ಮ, ಇನ್ನಷ್ಟು ನಿಮ್ಮ ಮಗಳನ್ನು ಹಾಳು ಮಾಡಿ ಮಗಳನ್ನು ಪ್ರೀತಿಯಿಂದ ನನ್ನ ಮಗಳು ಅಂತ ಕರೆಯುತ್ತೀರಿ. ಆದರೆ ಸೊಸೆಗೆ ಕುಲಕ್ಷಣಿ ಅಂತ ಇನ್ನೂ ಏನೇನೋ ಹೆಸರಿಡುತ್ತೀರಿ. ಇಂಥ ಭಾಷೆಯಿಂದ ಯಾವಾಗಲಾದರೂ ಅತ್ತೆ ಸೊಸೆಯ ಸಂಬಂಧ ಸುಧಾರಿಸಬಹುದಾ ಅಂತ ತನ್ನ ತಾಯಿಗೆ ಹೇಳುತ್ತಾನೆ. ಅವನ ಅಮ್ಮ ಫೋನಿಟ್ಟು ಕಠಿಣ ಧ್ವನಿಯಲ್ಲಿ ಹೇಳಿದರು, ನಿನ್ನ ಹೆಂಡತಿಯೇನು ಚಂದ್ರನಿಂದ ಇಳಿದು ಬಂದವಳ? ಅವಳಿಗಾಗಿ ನನ್ನ ಜೊತೆ ಜಗಳಕ್ಕೆ ಬಂದಿದೆಯಾ ಅಂತ ಹೇಳುತ್ತಾಳೆ. ರಾಜು ಗಂಭೀರ ಉಸಿರೆಳೆದ. ಈಗ ಅರ್ಥವಾಯಿತು, ಮನೆಯ ದೊಡ್ಡವರಿಗೆ ಎಷ್ಟು ಹೇಳಿದರೂ ಯಾಕೆ ಅರ್ಥ ಮಾಡಿಕೊಳ್ಳಲ್ಲ ಅಂತ. ಏನು ಹೇಳಲು ಹೊರಟಿದೆಯಾ ಎಂದು ಆಶಾ ಅವನ ಅಮ್ಮ ಕೇಳಿದರು. ರಾಜು ಹೇಳಿದನು, ನಿಮ್ಮ ಮಗಳ ನೋವನ್ನು ನೋಡಿ ಇನ್ನೊಬ್ಬರ ಮಗಳ ನೋವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾದರೆ ಚೆನ್ನಾಗಿರುತ್ತಿತ್ತು. ಆದರೆ ಅದು ನಿಮ್ಮಿಂದ ಆಗುತ್ತಿಲ್ಲ ಅಂತ ಹೇಳುತ್ತಾನೆ. ಆಶಾ ಕೋಪಗೊಂಡು ಹೇಳಿದಳು, ಈ ಮಾತುಗಳನ್ನೆಲ್ಲ ನಿನಗೆ ಯಾರು ಕಲಿಸುತ್ತಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳುತ್ತಾಳೆ. ರಾಜು ಶಾಂತವಾಗಿ ಹೇಳಿದನು, ಅಮ್ಮ, ಎಲ್ಲ ಸೊಸೆಯರು ತಪ್ಪಾಗಿರಲ್ಲ. ಕೆಲವೊಮ್ಮೆ ನಮ್ಮ ಯೋಚನೆ, ನಮ್ಮ ಮಾತೇ ತಪ್ಪಾಗಿರುತ್ತೆ. ಕಾಲದ ಜೊತೆ ಬದಲಾವಣೆ ಬಹಳ ಅಗತ್ಯ. ದಯವಿಟ್ಟು ನಿಮ್ಮ ಯೋಚನೆ ಬದಲಾಯಿಸಿ. ಇಂದಿನ ಸೊಸೆಯಂದಿರು ಹಿಂದಿನಂತೆ ಇಲ್ಲ ಅಂತ ತನ್ನ ತಾಯಿಗೆ ತಿಳಿಸಿ ಹೇಳುವ ಪ್ರಯತ್ನ ಮಾಡುತ್ತಾನೆ. ಅಷ್ಟರಲ್ಲಿ ರಾಜು ತಂದೆ ಶುಬೋಧ್ ಮಧ್ಯ ನುಗ್ಗಿದರು. ಈಗ ನೀನೇ ನಮಗೆ ಹೇಳಬೇಕಾ ಸೊಸೆಯ ಜೊತೆ ಹೇಗೆ ಇರಬೇಕು ಅಂತ? ಇನ್ನು ಮದುವೆಗೆ 6 ತಿಂಗಳು ಆಗಿಲ್ಲ, ಈಗಲೇ ಹೆಂಡತಿಯ ಗುಲಾಮನಾಗಿ ಬಿಟ್ಟಿಯಾ? ನಾವು ನಿನಗಿಂತ ಜಗತ್ತು ಹೆಚ್ಚು ನೋಡಿದ್ದೇವೆ ಅಂತ ಅವರಪ್ಪ ಹೇಳುತ್ತಾರೆ. ರಾಜು ವಿನಯದಿಂದ ಹೇಳಿದನು, ಹೌದು ಅಪ್ಪ, ನಿಮ್ಮ ಅನುಭವ ನನಗಿಂತ ಹೆಚ್ಚಿದೆ. ಆದರೆ ನೀವು ಬಯಸುತ್ತಿರುವುದು ಸಾಧ್ಯವಿಲ್ಲ. ಖುಷಿ ಕೂಡ ಒಬ್ಬ ಮನುಷ್ಯಳೆ ಯಂತ್ರವಲ್ಲ, ದಿನವಿಡೀ ಕೆಲಸದಲ್ಲೇ ತೊಡಗಿರಲು ಅಂತ ರಾಜು ಹೇಳುತ್ತಾನೆ. ಆಶಾ ವ್ಯಂಗ್ಯವಾಗಿ ಹೇಳಿದಳು, ನೋಡಿದೀರಾ, ಇದಕ್ಕೆ ಇವನಿಗೆ ಅವನ ಹೆಂಡತಿಯ ಕೆಲಸವೇ ದೊಡ್ಡದು. ನಿನ್ನ ತಾಯಿಯು ದಿನವಿಡೀ ಕೆಲಸ ಮಾಡುತ್ತಿದ್ದಳು, ನಾನು ಮನುಷ್ಯಳಲ್ಲವೇ ಅಂತ ಹೇಳುತ್ತಾಳೆ. ರಾಜು ಸಮಾಧಾನಪಡಿಸಲು ಪ್ರಯತ್ನಿಸಿದನು. ಅಮ್ಮ, ನೀವು ಮಾಡಿದ ತ್ಯಾಗಕ್ಕೆ ನಮಗೆ ಗೌರವ ಇದೆ. ಆದರೆ ಈಗ ಸೊಸೆಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ನೀವು ಮನೆ ಕೆಲಸ ಮಾತ್ರ ಮಾಡುತ್ತಿದ್ದೀರಿ. ಅವಳಿಗೆ ಕೆಲಸದ ಜೊತೆಗೆ ಮನೆಯ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. ಅವಳು ಒಬ್ಬಳೇ ಎಲ್ಲ ಮಾಡಲು ಹೇಗೆ ಸಾಧ್ಯ ಅಂತ ಹೇಳುತ್ತಾನೆ. ಆಶಾ ತಕ್ಷಣ ಉತ್ತರಿಸಿದಳು, ನೌಕರಿಗೆ ಹೋಗಲು ಅನುಮತಿ ಕೊಟ್ಟಿದ್ದೇವೆ, ಅಷ್ಟೇ ಸಾಕಲ್ಲವೇ? ನಾವು ಮನೆ ಹೊರಗೆ ಹೋಗಲು ಸಹ ಬಿಡಲಿಲ್ಲ. ಅವಳು ಶಾಲೆಯಲ್ಲಿ ಏನು ಕಲ್ಲು ಒಡೆಯುತ್ತಾಳ? ಸರ್ಕಾರಿ ಕೆಲಸ ಹೇಗಿರುತ್ತೆ ಅಂತ ನಮಗೆಲ್ಲ ಗೊತ್ತು ಅಂತ ಹೇಳುತ್ತಾಳೆ. ರಾಜು ಹೇಳಿದನು, ಅಮ್ಮ, ನೀವು ಬಳಸುವ ಭಾಷೆ ಸರಿಯಲ್ಲ. ನಿಮ್ಮ ಮಗಳ ಅತ್ತೆ ಇಂತಹ ಮಾತು ಆಡಿದರೆ ನಿಮಗೆ ಹೇಗಿರುತ್ತೆ? ಸುಬೋಧ್ ಇನ್ನು ಬೆಂಕಿಗೆ ಎಣ್ಣೆ ಸುರಿಸಿದನು. ಈಗ ಹೆಂಡತಿ ಬಂದ ಮೇಲೆ ನಮಗೆ ಸಂಸ್ಕಾರ ಕಲಿಸ್ತೀಯಾ ಅಂತ ಹೇಳುತ್ತಾನೆ. ರಾಜು ಕೈ ಜೋಡಿಸಿ ಹೇಳಿದನು, ಸರಿ, ತಪ್ಪಾಯಿತು, ನಾನು ಮಾತನಾಡಿದ್ದು ಎಂದು ಹೇಳಿ ಅಲ್ಲಿಂದ ಹೊರಟು ಹೋದ. ಅವನು ಹೋದ ನಂತರ ಆಶಾ ಮತ್ತು ಸುಬೋಧ್ ಖುಷಿ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡುತ್ತಿದ್ದರು. ಅವರೆಲ್ಲ ಮಾತುಗಳನ್ನು ಕೇಳಿಸಿಕೊಂಡು ಖುಷಿ ಕಣ್ಣೀರಿಟ್ಟಳು. ಖುಷಿ ಕೇಳಿದಳು, ರಾಜು, ಮನೆಯ ದೊಡ್ಡವರು ಇಂಥವರಾಗಿರ್ತಾರಾ? ಹಿರಿಯರು ಜ್ಞಾನ ಭಂಡಾರ ಅಂತಾರೆ, ಆದರೆ ನನ್ನ ಬಗ್ಗೆ ಬಳಸುವ ಭಾಷೆ ನೋಡಿ ಅವರದ್ದು ಅಂತ ಗಂಡನಿಗೆ ಹೇಳುತ್ತಾಳೆ. ರಾಜು ಹೆಂಡತಿಗೆ ಸಮಾಧಾನಪಡಿಸಿ ಹೇಳುತ್ತಾನೆ, ನೀನು ಅವರ ಮಾತುಗಳನ್ನು ತಲೆಗೆ ಹಾಕಿಕೊಳ್ಳಬೇಡ. ಒಂದು ದಿನ ಅವರು ಅವರಾಗೆ ಬದಲಾಗುತ್ತಾರೆ. ಈಗ ನಾವು ಎಷ್ಟು ಒಳ್ಳೆಯ ಮಾತು ಹೇಳಿದರೂ ಅವರು ಕೇಳುವುದಿಲ್ಲ. ಅಲ್ಲಿ ಅವರ ಮಗಳಿಗೆ ಗಂಡನ ಮನೆಯಲ್ಲಿ ಕಷ್ಟ ಪಡುತ್ತಿದ್ದರೆ ಅವರಿಗೆ ತಾನಾಗಿಯೇ ಅರಿವಾಗುತ್ತೆ ಅಂತ ಹೇಳುತ್ತಾನೆ. ಕೆಲವು ದಿನಗಳ ನಂತರ ಹಾಗೆ ಆಗುತ್ತೆ. ಸುನೀತಾಳ ಮನೆಯಲ್ಲಿ ಇವಳ ಮೊಂಕ ಬುದ್ಧಿ ನೋಡಿ ಇವಳಿಗೆ ಯಾರೂ ಇಷ್ಟಪಡುತ್ತಿರಲಿಲ್ಲ. ಅವಳ ಗಂಡನೂ ಸಹ
ಹೀಗೆ ಒಂದು ದಿನ ಅವಳು ಗಂಡನ ಮನೆಯಲ್ಲಿ ಜಗಳ ಮಾಡಿ ತವರು ಮನೆಗೆ ಬರುತ್ತಾಳೆ. ಇಲ್ಲೇ 2-3 ತಿಂಗಳು ಇದ್ದರೂ ಅವಳ ಗಂಡ ಅವಳಿಗೆ ಕರೆಯಕ್ಕೆ ಬರುವುದಿಲ್ಲ. ಈ ಕಡೆ ರಾಜು ಅವನ ಹೆಂಡತಿಗೆ ತಗೊಂಡು ಸಿಟಿಯಲ್ಲಿ ಇರುತ್ತಿದ್ದ. ಅದಕ್ಕೆ ಈಗ ಇವರ ಮನೆಯಲ್ಲಿ ಕೆಲಸ ಮಾಡುವವರು ಯಾರೂ ಇರಲಿಲ್ಲ. ಆಶಾ ಅವಳ ಮಗಳಿಗೆ ಹೇಳುತ್ತಾಳೆ. ಆದರೆ ಅವಳು ತಾಯಿಯ ಹಾಗೆ ಸೋಮಾರಿ, ನಾನು ಮಾಡುವುದಿಲ್ಲ ಅಂತ ಹೇಳುತ್ತಿದ್ದಳು. ಅದನ್ನು ಕೇಳಿ ಆಶಾ, ಹಾಗಾದರೆ ಹೋಗು ನಿನ್ನ ಮನೆಗೆ ಅಂತ ಹೇಳುತ್ತಿದ್ದಳು. ತಾಯಿಯ ಮಾತು ಕೇಳಿ ಸುನೀತಾಗೆ ಈಗ ಸ್ವಲ್ಪ ಸ್ವಲ್ಪ ಬುದ್ಧಿ ಬರ್ತಾ ಇತ್ತು. ಅವಳ ಗಂಡನ ಮನೆಯಲ್ಲಿ ಇವಳು ಏನು ಮಾಡದಿದ್ದರೂ ಯಾರೂ ಅಲ್ಲಿ ಅವಳಿಗೆ ಇಷ್ಟು ಕಠೋರವಾಗಿ ಮಾತಾಡುತ್ತಿರಲಿಲ್ಲ ಅಂತ ಗಂಡನ ಮನೆ ನೆನೆಯುತ್ತಾಳೆ. ಒಂದು ದಿನ ಅವಳ ಗಂಡ ಡೈವರ್ಸ್ ಪೇಪರ್ ತಗೊಂಡು ಅವಳ ಮನೆಗೆ ಬರುತ್ತಾನೆ. ಸುನೀತಾ, ನಾನು ಈಗ ನಿನ್ನ ಜೊತೆ ಜೀವನ ಮಾಡುವುದಿಲ್ಲ, ನಾನು ಇನ್ನೊಂದು ಮದುವೆ ಆಗುತ್ತೇನೆ ಅಂತ ಹೇಳುತ್ತಾನೆ. ಅದನ್ನು ಕೇಳಿ ಆಶಾ ಹೇಳುತ್ತಾಳೆ, ನೀನು ಬೇರೆ ಮದುವೆ ಆದರೆ ಆಗು, ನನ್ನ ಮಗಳು ನಮ್ಮ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಇರುತ್ತಾಳೆ ಅಂತ ಹೇಳುತ್ತಾಳೆ. ಅಮ್ಮನ ಮಾತು ಕೇಳಿ ಸುನೀತಾಗೆ ತುಂಬ ಕೋಪ ಬರುತ್ತೆ. ಅಮ್ಮ, ನೀನು ನನ್ನ ಮನೆ ಹಾಳು ಮಾಡ್ತಾ ಇದ್ದೀಯಾ, ನಿನಗೆ ಸಹಾಯ ಮಾಡುವವರು ಈಗ ಯಾರೂ ಇಲ್ಲ ಅಂತ ನೀನು ನನಗೆ ಇಲ್ಲೇ ಇಟ್ಟುಕೊಂಡು ನನ್ನ ಜೀವನ ನರಕ ಮಾಡಬೇಕು ಅಂತ ಇದೆಯಾ? ಅದಕ್ಕೆ ನಿಮ್ಮ ಈ ಗುಣಗಳನ್ನೇ ನೋಡಿ ಅಣ್ಣ ಅತ್ತಿಗೆ ಮನೆ ಬಿಟ್ಟು ಹೋಗಿದ್ದು. ನಾನು ನಿನ್ನ ಸ್ವಂತ ಮಗಳಿದ್ದರೂ ನೀನು ನನಗೆ ಬಿಡಲಿಲ್ಲ ಅಂದರೆ ನೀನು ಅತ್ತಿಗೆಯ ಜೊತೆ ಹೇಗಿರುತ್ತಿದ್ದೆ ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ. ನಾನು ನಿನಗೆ ಅಪ್ಪಗೆ ಬಿಟ್ಟು ನಿನ್ನ ತವರು ಮನೆಯಲ್ಲಿ ಹೋಗಿ ಉಳಿದುಕೋ ಅಂದರೆ ನಿನಗೆ ಎಷ್ಟು ಕಷ್ಟ ಆಗುತ್ತೆ? ಹಾಗೆ ನಮ್ಮ ಜೀವನವೂ ಸಹ ಅಮ್ಮ. ನಿನ್ನ ಮಾತು ಕೇಳಿ ನನ್ನ ಗಂಡನ ಮನೆಯವರಿಗೆ ನಾನು ಎಷ್ಟು ಕಷ್ಟ ಕೊಟ್ಟಿದೆ ಅವರಿಗೆ. ಇವಾಗಾದರೂ ಬದಲಾಗಿ ಇರದಿದ್ದರೆ ನಿಮ್ಮ ಮುಪ್ಪಿನ ಕಾಲದಲ್ಲಿ ಯಾರೂ ನಿಮಗೆ ನೋಡುವುದಿಲ್ಲ. ಅತ್ತಿಗೆಗೆ ಕ್ಷಮೆ ಕೇಳಿ ಅವರನ್ನು ಮಗಳಂತೆ ಪ್ರೀತಿ ಮಾಡಿ ಅಂತ ಹೇಳುತ್ತಾಳೆ. ಮತ್ತು ಗಂಡನಿಗೆ ಹೇಳುತ್ತಾಳೆ, ನನ್ನನ್ನು ಕ್ಷಮಿಸಿ, ನಾನು ಅಮ್ಮನ ಮಾತು ಕೇಳಿ ಎಲ್ಲರಿಗೂ ತುಂಬ ಕಷ್ಟ ಕೊಟ್ಟೆ, ನನಗೆ ನಿಮ್ಮಿಂದ ದೂರ ಮಾಡಬೇಡಿ, ನಾನು ಈಗ ಬದಲಾಗಿದ್ದೇನೆ, ನಿಮಗೆ ಬಿಟ್ಟು ನನಗೆ ಇರಲು ಸಾಧ್ಯವಿಲ್ಲ ಅಂತ ಅಳುತ್ತಾ ಗಂಡನಿಗೆ ಕೇಳಿಕೊಳ್ಳುತ್ತಾಳೆ. ಅವನು ಹೆಂಡತಿಯ ಪಶ್ಚಾತ್ತಾಪ ನೋಡಿ ಅವಳಿಗೆ ಕ್ಷಮಿಸಿ ತನ್ನ ಜೊತೆ ಕರೆದುಕೊಂಡು ಹೋಗುತ್ತಾನೆ. ಈ ಕಡೆ ಆಶಾ ಮತ್ತು ಅವಳ ಗಂಡ ಇಬ್ಬರಿಗೂ ಅವರ ತಪ್ಪಿನ ಅರಿವಾಗುತ್ತೆ ಮತ್ತು ಅವರಿಗೆ ಒಂದು ಭಯ ಕಾಡ್ತಾ ಇರುತ್ತೆ. ಮಗ ಮತ್ತು ಸೊಸೆಯ ಜೊತೆ ಸಂಬಂಧ ಚೆನ್ನಾಗಿ ಮಾಡಿಕೊಳ್ಳಲಿಲ್ಲ ಅಂದರೆ ನಮ್ಮ ಮುಪ್ಪಿನ ಕಾಲಕ್ಕೆ ಅವರು ನಮಗೆ ನೋಡಿಕೊಳ್ಳುವುದಿಲ್ಲ ಅಂತ ಅಂದುಕೊಂಡು ಮಗ ಮತ್ತು ಸೊಸೆಯ ಮನೆಗೆ ಹೋಗಿ ಅವರನ್ನು ಕ್ಷಮೆ ಕೇಳಿ ಅವರಿಗೆ ಮನೆಗೆ ಕರೆತರುತ್ತಾರೆ. ಈಗ ಮಗ ಮತ್ತು ಸೊಸೆ ಅವರಿಗೆ ಕ್ಷಮಿಸಿದರು ಮತ್ತು ಎಲ್ಲರೂ ಮನೆಯಲ್ಲಿ ಸಂತೋಷವಾಗಿ ಇರುತ್ತಿದ್ದರು. ಸ್ನೇಹಿತರೆ, ಕತೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.